ರಾತ್ರಿ ವೇಳೆ ರೌಂಡ್ ಸಿಕ್ಕ ವಸ್ತು ದೋಚಿ ಪರಾರಿಯಾಗ್ತಾ ಇದ್ದಾರೆ. ಯುವಕರನ್ನ ಅಡ್ಡಗಟ್ಟಿ 2 ಚಿನ್ನದ ಸರ ದೋಚಿ ಎಸ್ಕೇಪ್ ಆಗಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲದಿರುವ ಬೈಕ್ನಲ್ಲಿ ಬಂದು ರಾಬರಿ ಮಾಡಿದ್ದಾರೆ. ಬೆಂಗಳೂರಿನ ಎಂಜಿ ರೋಡ್ನಲ್ಲಿ ಕಳ್ಳರ ರಾತ್ರಿಯ ದರೋಡೆ ಇದು. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಯುವಕರಿಂದ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ರಾತ್ರಿ ಹೊತ್ತು ಸಿಟಿ ಏರಿಯಾದಲ್ಲೇ ಈ ರೀತಿ ರಾಬರಿ ಆಗ್ತಾ ಇದೆ ಅಂತಂದ್ರೆ ಇನ್ನು ಬೇರೆ ಬೇರೆ ಪ್ರದೇಶ, ನಿರ್ಜನ ಪ್ರದೇಶದಲ್ಲಿ ಇನ್ನು ಎಂತೆಂಥ ಕ್ರೈಮ್ಗಳು ನಡೆಯಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಂಬರ್ ಪ್ಲೇಟ್ ಇಲ್ಲದೆ ಇರುವ ಬೈಕ್ನಲ್ಲಿ ಬಂದು ರಾಬರಿ ಮಾಡ್ತಾ ಇದ್ದಾರೆ. ಅವ್ರನ್ನ ಚೇಸ್ ಮಾಡುವಂತ ಕೆಲಸ ಈ ಹಿಂದೆ ಯುವಕರು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಎಂಜಿ ರೋಡ್ನಲ್ಲಿ ಕಳ್ಳರ ದರೋಡೆ ಇದೆ. ಎಂಜಿ ರೋಡ್ ಆಗಿರಬಹುದು, ಚರ್ಚ್ ಸ್ಟ್ರೀಟ್ ಆಗಿರಬಹುದು, ಬ್ರಿಗೇಡ್ ರೋಡ್ ಆಗಿರಬಹುದು, ಅಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೂ ಸಾಕಷ್ಟು ಪಬ್ಗಳಲ್ಲಿ ಪಾರ್ಟಿ ಮಾಡಿ ಮನೆಗೆ ಹೋಗೋರು ಇರ್ತಾರೆ. ಅಂಥವ್ರನ್ನೇ ಇವರು ಹೊಂಚು ಹಾಕಿ ಕೂತಂತೆ ಕಾಣಿಸ್ತಾ ಇದೆ. ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್. ಸಹಜವಾಗಿ ಎಂಜಿ ರೋಡ್ ಒಂದ್ ರೀತಿ ಪಾರ್ಟಿ ಹಬ್ಬದು. ಸೊ ಅಲ್ಲಿ ಈ ಹೊಯ್ಸಳ ಗತ್ತು ಅವಾಗವಾಗ ತಿರುಗ್ತಾ ಇರುತ್ತೆ. ಅಲ್ಲಿ ಆಕ್ಚುಲಿ ತುಂಬಾ ಜನ ನೈಟ್ ಬೀಟ್ನಲ್ಲಿ ಪೊಲೀಸರು ಕೂಡ ಇರ್ತಾರೆ. ಪಾರ್ಟಿ ಮಾಡಿ ಮನೆಗೆ ಹೋಗೋರು ಆರಾಮಾಗಿ ಹೋಗ್ಲಿ ಅನ್ನುವಂಥ ಉದ್ದೇಶದಿಂದ, ಸೆಕ್ಯೂರಿಟಿಯಿಂದ ಇಷ್ಟೆಲ್ಲ ಇದ್ರೂ ಕೂಡ ಇವರು ರಾಜಾರೋಷವಾಗಿ ಕಳ್ತನ ಮಾಡಿ ಓಡ್ ಹೋಗ್ತಾ ಇರೋದಾ, ಅಥವಾ ಅಲ್ಲಿ ಪೊಲೀಸ್ ಗಸ್ತು ಇರ್ಲಿಲ್ವಾ? ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗಿ ಏನು ಈಗಾಗಲೇ ಬಾರ್ ಅಂಡ್ ಪಬ್ಗಳೇನಿರ್ತವೆ, ಈ ಒಂದು ಪಬ್ಗಳನ್ನು ಎಂಜಿ ರೋಡ್ನಲ್ಲಿ ಮುಚ್ಚಿಸ್ಲಿಕ್ಕೆ ಪೊಲೀಸರು ಮುಂದಾಗಿ ಆ ಒಂದು ಮುಚ್ಚಿಸೋದ್ರಲ್ಲೇ ನಿರತರಾಗಿರ್ತಾರೆ. ಬಿಟ್ಟರೆ ಕೆಲವೊಂದು ಅಂದರೆ ಈ ಎಂಜಿ ರೋಡ್ ಸುತ್ತಮುತ್ತ ಇರುವಂತಹ ಸೆಂಟ್ ಮಾರ್ಕ್ ರೋಡ್ ಆಗಿರ್ಬೋದು, ಲ್ಯಾವೆಲ್ ರೋಡ್ ಆಗಿರ್ಬೋದು, ಈ ರೀತಿಯಾದಂಥ ರಸ್ತೆಗಳೇನಿದ್ದಾವೆ ಆ ರಸ್ತೆಗಳಲ್ಲಿ ಪೊಲೀಸರ ಸಂಖ್ಯೆ ಕಡಿಮೆ ಇರುತ್ತೆ, ಅಥವಾ ಪೊಲೀಸರು ಕೆಲವೊಂದು ಸಂದರ್ಭದಲ್ಲಿ ಇರೋದೇ ಇಲ್ಲ. ಇದನ್ನು ಗಮನಿಸಿದಂತಹ ಕೆಲವೊಂದು ಪುಂಡರು ಮತ್ತು ಕಳ್ಳರು ಏನಿದ್ದಾರೆ ಅವರು ಅಲ್ಲಿ ಹೊಂಚು ಹಾಕಿ ಕಾಯ್ತಾ ಇರುವಂತಹದ್ದು. ಪಾರ್ಟಿ ಮುಗಿಸಿ ಯಾರು ಬರ್ತಾ ಇರ್ತಾರೆ, ಅದು ಮುಖ್ಯವಾಗಿ ದ್ವಿಚಕ್ರ ವಾಹನದಲ್ಲಿ ಯಾರಾದರೂ ಬರ್ತಾ ಇದ್ರೆ ಅಂಥವ್ರನ್ನ ಅಡ್ಡಗಟ್ಟಿ ದೋಚಿ ಪರಾರಿಯಾಗಿರುವಂತಹ ಒಂದು ಘಟನೆ ಈಗ ಆಗಿರುವಂತಹದ್ದು. ಏನು ಐಷಾರಾಮಿ ಬೈಕ್ನಲ್ಲಿ ಬರ್ತಾರೆ, ಯಾವುದೇ ಮುಲಾಜಿಲ್ಲದೆ ಏಕಾಏಕಿ ಬಂದು ಬೈಕನ್ನು ಅಡ್ಡಗಟ್ಟಿ 2 ಯುವಕರಿಗೆ ಅಡ್ಡಗಟ್ಟಿ ಅವರ ಕತ್ತಲ್ಲಿದ್ದಂತಹ 2 ಚಿನ್ನದ ಸರಗಳನ್ನು ದೋಚಿ ಪರಾರಿಯಾಗಿರುವಂತಹದ್ದು, ಅಂದರೆ ದರೋಡೆ ಮಾಡಿ ಪರಾರಿ ಆಗ್ತಾ ಇರುವಂತಹದ್ದು. ಅಂದರೆ ಎಲ್ಲೊಂದು ಕಡೆ ಈ ಪರಾರಿಯಾಗುವಂತಹ ಸಂದರ್ಭದಲ್ಲಿ ಆ 2 ಯುವಕರು ಅವರನ್ನ ಫಾಲೋ ಮಾಡಿ ಅವರ ಅಡ್ರೆಸ್ಸನ್ನು ತಿಳ್ಕೊಂಡು ಪೊಲೀಸರಿಗೆ ಮಾಹಿತಿ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರನ್ನ ಫಾಲೋ ಕೂಡ ಮಾಡ್ತಾರೆ. ಆ ಒಂದು ಫಾಲೋ ಮಾಡುವಂತಹ ಸಂದರ್ಭದಲ್ಲಿ ಏನು ಕಲಾಸಿಪಾಳ್ಯದ ಗಲ್ಲಿ ಒಳಗಡೆ ಈ ಕಳ್ಳರು ನುಗ್ತಾರೆ. ಅದಾದ ನಂತರ ಏನು ಇವರು ಫಾಲೋ ಮಾಡ್ತಾ ಇದ್ದಾರೆ ಯುವಕರು ಅಂತ ಹೇಳಿ ಅವರನ್ನ ಮತ್ತೆ ಅಡ್ಡಗಟ್ಟಿ ಮತ್ತೆ ಅವರ ಕೈಯಲ್ಲಿದ್ದಂತಹ ಸ್ಮಾರ್ಟ್ ವಾಚ್ ಜೊತೆಗೆ ಅವರ ಪರ್ಸ್ನಲ್ಲಿ ಇದ್ದಂತಹ ನಗದುವನ್ನ ಕಿತ್ಕೊಂಡು ಮತ್ತೆ ಪರಾರಿಯಾಗಿರುವಂತಹದ್ದು. ಸದ್ಯಕ್ಕೆ ಈ ಕುರಿತು ಈಗಾಗಲೇ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಪ್ರಕರಣ ಕೂಡ ಯುವಕರು ದಾಖಲು ಮಾಡಿದ್ದು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿರುವಂತಹದ್ದು. ಸಭಾ. ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.